ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ದಮ್ ಬಿರಿಯಾನಿ ಟ್ರೈ ಮಾಡಬೇಕಾ? ಆದರೆ ಕರೆಕ್ಟಾಗಿ ಬರ್ತಿರಲ್ಲ, ಒಂದೊಂದು ಸರಿ ಮೆತ್ತಗೆ ಆಗಿಬಿಡುತ್ತೆ ರೈಸು, ಮತ್ತು ನೋಡಿದ್ರೆ ಚಿಕನ್ ಬೆಂದಿರಲ್ಲ. ಅದಕ್ಕೆ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನು ಮತ್ತು ಕಸ್ತೂರಿ ಮೇಥಿ ಬಿರಿಯಾನಿ ಎಲೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಒಂದು ಅರ್ಧ ಬೆಂದಿರಲಿ ಸಾಕು, ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ. ಜಾಸ್ತಿ ಬೇಯಿಸಿದ್ರೆ ಮೆತ್ತಗೆ ಆಗಿಬಿಡುತ್ತೆ ರೈಸ್. ಅದಕ್ಕೆ ಒಂದು ಅರ್ಧ ಬೆಂದಿರಲಿ, ಆಗಾಗ ಕಲಿಸ್ಕೊತಾ ಇರಿ ಇದನ್ನು. ನೋಡಿ, ಉಪ್ಪು ಜಾಸ್ತಿ ಹಾಕೋಕೆ ಹೋಗಬೇಡಿ, ಸ್ವಲ್ಪ ಹಾಕಿ ಸಾಕು. ಯಾಕಂದರೆ ನೀರೆಲ್ಲ ಬಗ್ಸ್ಬಿಡ್ತೀವಲ್ವ, ಅದಕ್ಕೆ ನೀರು ಬೇಕಾಗಿರಲ್ಲ. ಅದಕ್ಕೆ ಆನಿಯನ್ಸ್ನ ಫ್ರೈ ಮಾಡ್ಕೋಬೇಕು ನಾನು. ಅದು ಯಾವ ಥರ ಫ್ರೈ ಮಾಡ್ಕೊಳ್ಳೋದು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈಗ ಒಂದು ಚಿಕನ್ಗೆ 1-2 ಸ್ಪೂನ್ ಮೊಸರು ಹಾಕ್ಕೊಳ್ಳಿ, ಗಟ್ಟಿ ಮೊಸರು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಗರಂ ಮಸಾಲ. ನಾನು ಇಲ್ಲಿ ಆಚೆವರೆಗೂ ಗರಂ ಮಸಾಲ ಯೂಸ್ ಮಾಡ್ತಿದ್ದೀನಿ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಗರಂ ಮಸಾಲ. ಮತ್ತು ಬಿರಿಯಾನಿ ಪೌಡರ್ ಸ್ವಲ್ಪ, ಇದು ಆಚೆ ಹೊಡೆದು ಯೂಸ್ ಮಾಡ್ತಿದ್ದೀನಿ ನಾನು. 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿಡಬೇಕು ಒಂದು 1/2 an hour. ಮತ್ತು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ಳಿ. ಬಿರಿಯಾನಿ ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಹಾಕಿದ್ದೀನಿ ನಾನು. ಸ್ವಲ್ಪ ಫ್ರೈ ಮಾಡಿಕೊಂಡು ಆನಿಯನ್ಸ್ ಹಾಕಬೇಕು. ಆನಿಯನ್ಸ್ ಚೆನ್ನಾಗಿ ಬ್ರೌನಾಗಿ ಹಾಕಬೇಕು. ಆದಮೇಲೆ ಚಿಕನ್ ಹಾಕಬೇಕು. ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಿ ಚಿಕನ್ನು. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳಿ. ಅದು ಚಿಕನ್ದು ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಬೇಕು. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ನಾನಿಲ್ಲಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಿದೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀಗೆ ನಾವು. ನೋಡಿ ಎಷ್ಟು ಸಾಕಾಗಿದೆ. ನೀವು ಬೇಕಾದರೆ ಮಸಾಲ ಇನ್ನೂ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಿದ್ದೀನಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಅಕ್ಕಿ ಮತ್ತು ಚಿಕನ್ ಎಲ್ಲ ಬೇಯಬೇಕಲ್ವ, ಒಂದು ಸ್ವಲ್ಪ ಅಷ್ಟೇ. ನೋಡಿ, ರೈಸ್ ನೋಡಿ ಇಷ್ಟು ಬೇಯಿಸ್ಕೋಬೇಕಷ್ಟೇ. ಈ ರೈಸ್ನ ಇವಾಗ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೀರು ಇರಬಾರ್ದು. ನೋಡಿ, ನಾನು ನೀರೇ ಹಾಕ್ತಾಯಿಲ್ಲ. ಕೆಳಗಡೆ ನೋಡಿ ಸೌಟ್ ಯಾವ ಥರ ತೊಗೊಂಡಿದ್ದೀನಿ. ಆ ಹೋಲ್ಸ್ ಇರೋದ್ರಿಂದ ನೀರೆಲ್ಲ ಅಲ್ಲೇ ಸುರಿದು ಬಿಡುತ್ತೆ. ಅದಕ್ಕೆ ರೈಸ್ ಮಾತ್ರ ತೆಗ್ದು ಹಾಕ್ತಿದ್ದೀನಿ. ಎಲ್ಲ ರೈಸು ಇದ್ರ ಮೇಲೆ ಹೀಗೆ ಹಾಕ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಆನಿಯನ್ಸ್ನ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಆದಮೇಲೆ ಇದ್ರ ಮೇಲೆ ಈ ಥರ ಡೆಕೋರೇಟ್ ಮಾಡ್ಕೋಬೇಕು ನಾವು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಬೇಕಾದರೆ ನೀವು ತುಪ್ಪ ಹಾಕ್ಕೋಬೋದು ಇದ್ರ ಮೇಲೆ. ತುಪ್ಪ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆಲ್ಮೋಸ್ಟ್ 20 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಡಬಾರ್ದು, ಮೀಡಿಯಮ್ ಫ್ಲೇಮು ಇಡಬಾರ್ದು. ಲೋ ಫ್ಲೇಮ್ ಇಡಿ, ಇಲ್ಲಾಂದರೆ ತಳ ಎಲ್ಲ ಅಂಟ್ಕೊಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆಯಲ್ಲ. ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ನನಗೊಂದು ಮೆಸೇಜ್ ಹಾಕಿ ಕಮೆಂಟ್ ಮಾಡಿ. ನಾನು ಹೇಗೆ ಅಂತ ಇನ್ನೂ ಡೀಟೈಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ, ಆಯಿತಾ? ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ಸೇಮ್ ಹೋಟೆಲಲ್ಲಿ ಮಾಡ್ದಂಗೆ ಇದೆ. ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಎಷ್ಟು ಸಕ್ಕತ್ತಾಗಿ ಬರುತ್ತೆ ನೋಡಿ. ಸೇಮ್ ಹೋಟೆಲ್ ಥರನೇ ಇದೆ. ಆ ಕಲರ್ ರೈಸು, ಆ ಆನಿಯನ್ಸ್ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಅದಕ್ಕೆ ಆ ಸೀದೋಗೋ ಥರ